ಹಾವೇರಿ ಜಿಲ್ಲೆ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಪಂಚಮ ಸಾರಿ ವಕೀಲ ಬಂಧುಗಳು ತಮ್ಮ ಸಮುದಾಯದ ಸಾಮಾಜಿಕತೆಗೋಸ್ಕರವಾಗಿ ಒಂದು ಕಡೆ ಕೂಡಿದ್ದು ಬಹಳ ದೊಡ್ಡ ವಿಶೇಷ ಮತ್ತು ಒಂದು ಹೊಸ ಹೆಜ್ಜೆಯನ್ನು ಈ ಸಮಾಜದಲ್ಲಿ ಅಂತ ಮಾತಾಡಲಿಕ್ಕೆ ನಿನ್ನೆ ಸಾಯಂಕಾಲ 6 ಗಂಟೆಗೆ ನಮ್ಮ ಪಕ್ಕದ ಬಾಸೂರವರ ಹೋಟೆಲ್ನ ಪ್ರಾಂಗಣದಲ್ಲಿ ಮೊದಲ ಬಾರಿಗೆ ಸುಮಾರು 8 ತಾಲೂಕಿನ ಎಲ್ಲ ವಕೀಲರು ಹೆಚ್ಚಿಗೆ ಒಂದು 350 ಹೆಚ್ಚು ವಕೀಲರು ಇದುವರೆಗೂ ನಮ್ಮ ಸಮಾಜದ ವಕೀಲರು ಎಂದೂ ಸಹ ಸಮುದಾಯದ ಎಂದೂ ಸಹ ಯಾವತ್ತು ನಾವು ಜಾತ್ಯತೀತವಾಗಿಯೇ ಊರು ಮತ್ತು ನಾಡು ಕಟ್ಟುವಂಥ ದೊಡ್ಡ ಉದಾತ್ತ ಗುಣ ಹೊಂದಿರತಕ್ಕಂಥ ವಕೀಲರು ಯಾವ ಪಂಚಮ ಸಾರಿ BA ಮೀಸಲಾತಿ ಹೋರಾಟ 3.5 ವರ್ಷ ಆದರೂ ಇನ್ನೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ನಾವು ನಂಬಿರ್ತಕ್ಕಂಥ ಶಾಸಕರುಗಳು ಅಧಿವೇಶನದಲ್ಲಿ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿಲ್ಲ ಅಂತ ಅನ್ಕೊಂಡು ಏನು ಅವರನ್ನ ಬೆಂಬಲವನ್ನು ಕೇಳೋ ಸಂದರ್ಭದಲ್ಲಿ ಇವತ್ತು ನಮ್ಮ ಹಾವೇರಿ ಜಿಲ್ಲೆ ವಕೀಲರು ನಮ್ಮ ಮೀಸಲಾತಿ ಹೋರಾಟಕ್ಕೆ ಬೆಂಬಲ ಕೊಡುವಂಥ ಸಂಕಲ್ಪ ಕೊಟ್ಟಿದ್ದು ಇವತ್ತು ಕಟ್ಟ ಕಡೆ ವ್ಯಕ್ತಿಗಳು ಭರವಸೆ ಮೂಡಿದೆ ಅನ್ನುವಂಥ ಮಾತುಗಳಿಗೆ ಇಚ್ಛೆ ಪಡ್ತಾರೆ. ಮೊದಲನೇದಾಗಿ ಹಾವೇರಿ ಜಿಲ್ಲೆ ಮಾಧ್ಯಮದಲ್ಲಿ ಗೊತ್ತಿದೆ ಈ ಮೀಸಲಾತಿ ಹೋರಾಟ ಹಾವೇರಿ ಜಿಲ್ಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತದೆ. ಅವತ್ತು ನಿಮ್ಮ ಜಿಲ್ಲೆಯಲ್ಲಿ ಹೋರಾಟ ಮಾಡಿದ ಪರಿಣಾಮ ಅಂದಿನ ಮುಖ್ಯಮಂತ್ರಿ ಬೊಮ್ಮಾಯಿಯವರು ನಮ್ಮ ಹೋರಾಟಕ್ಕೆ ಕೊನೆಗಳಿಗೆ ಏನು ಶಿಕಾಗೋದ ರಾಷ್ಟ್ರೀಯ ಹೆದ್ದಾರಿ ಮಾನ್ಯ ಮುಖ್ಯಮಂತ್ರಿ ಮನೆ ಮುತ್ತಿಗೆ ಹಾಕಿದ ಮೇಲೆ ಬೆಂಗಳೂರಲ್ಲಿ ಸತ್ಯಾಗ್ರಹಕ್ಕೆ 2D ಅನ್ನುವಂಥ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರು. ಹೊಸ ಸರ್ಕಾರ ಬಂದರೆ ಅದು ಅನುಷ್ಠಾನಕ್ಕೆ ಬರಲೇ ಇಲ್ಲ. ಈ ಕಾರಣಕ್ಕೋಸ್ಕರವಾಗಿ ನಮ್ಮ ಮೂಲಭೂತ ಕ್ರಿಯೆ ಬೇಕಾಗಿದೆ. ಯಾಕಂದರೆ ಕ್ರಿಯೆ ಮೀಸಲಾತಿನ ಕೊಡಲಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮುದಾಯದ ಎಲ್ಲ ಶಾಸಕರು ಕೂಡಿ 2 ಸಾರಿ ಮನೆ ಮಾಡಿಕೊಂಡು ಯಾವುದೇ ರೀತಿಯ ಸ್ಪಂದಿಸಿಲ್ಲ. ಯಾವಾಗ ನಿಮ್ಮ ಹಾವೇರಿ ಜಿಲ್ಲೆಗೆ ಮೊಟ್ಟೆಬಿಡ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಲಿಂಗ ಪೂಜೆ ಹೋರಾಟ ಮಾಡಿ ಈ ಥರ ಕರ್ನಾಟಕದ 12 ಜಿಲ್ಲಾ ಕೇಂದ್ರಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಲಿಂಗ ಪೂಜೆ ಮೂಲಕ ಹೋರಾಟವನ್ನು ಮಾಡಿದರು. ಆದರೂ ಮುಖ್ಯಮಂತ್ರಿಗಳು ಸೌಜನ್ಯ ಕದನ ಮುಖಾಂತರ ಮಾತಾಡಿ ಸುವರ್ಣ ವಿಧಾನಸೌಧ ಅಧಿವೇಶನ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಮುಕ್ತಿ ಹಾಕುವಂಥ ಸಂದರ್ಭದಲ್ಲಿ ಆಗ ನಮ್ಮೆಲ್ಲ ಶಾಸಕರ ಒತ್ತಡಕ್ಕೆ ಮಾಡಿ ಮುಖ್ಯಮಂತ್ರಿಗಳು ಸುವರ್ಣ ವಿಧಾನಸೌಧದಲ್ಲಿ ನಮ್ಮ ಕರೆದು ಮೀಟಿಂಗ್ ಮಾಡಿದ್ರು. ಈ ಸಾರಿ ಯಾಕಂತ ತಿಳ್ಕೊಬೇಡ್ರಿ, ಹಿಂಗೆ ನಾನು ಮಾತು ಕೊಟ್ಟು ನಾವು ತಪ್ಪಿದ್ದೇನೆ. ಇನ್ನೊಂದು ವಾರದಲ್ಲಿ ಮೊದಲನೇದಾಗಿ ನಾನು ನಿಮ್ಮ ಸಮುದಾಯದ ಮೀಸಲಾತಿ ಸಲುವಾಗಿ ಕಾನೂನು ತಜ್ಞರ ಸಭೆಯಿಂದ ಬೆಂಗಳೂರು ಕಲಿಸಿದ ಸ್ವಾಮೀಜಿ ವಿಧಾನಸಭೆ ಮುಖ್ಯಕ್ಕೆ ಕೈ ಬಿಡ್ರಿ ಅಂತ ಮನವಿ ಮಾಡ್ಕೊಂಡು ಅವ್ರ ಮಾತಿ ಬೆಲೆ ಕೊಟ್ಟು ಕೈ ಬಿಡ್ರಿ. ಆದರೆ ಬಹುತೇಕ 10 ತಿಂಗಳಾಯಿತು, ಇಲ್ಲಿ ಯಾವುದೇ ಸಭೆಗಳನ್ನು ಕರೆದಿಲ್ಲ. ಈ ಕಾರಣಕ್ಕೋಸ್ಕರ ನಮ್ಮ ಸಮುದಾಯದ ಶಾಸಕರುಗಳು ಏನು ಮೀಸಲಾತಿ ಹೋರಾಟದಲ್ಲಿ ಏನು ಮುಂಚೂಣಿಗಿತ್ತು ಅವರೆಲ್ಲರೂ ಇವತ್ತು MLAಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ನಿಗಮ ಮಂಡಳಿ ಅಧ್ಯಕ್ಷರಿದ್ದಾರೆ. ಮತ್ತು ನಮ್ಮ ಜವಾಬ್ದಾರಿ ನಾವು ಹೆಚ್ಚು ಮಾಡಿ ಸರ್ಕಾರದಲ್ಲಿ ಮಾತಾಡಿದ್ದಿಲ್ಲ. ಕಳೆದ 1 ವರ್ಷದ ಅವಧಿಯಲ್ಲಿ ಮಳೆಗಾಲ ಅಧಿವೇಶನದಲ್ಲಿ ಮಾತಾಡಲಿಲ್ಲ, ಚಳಿಗಾಲ ಅಧಿವೇಶನದಲ್ಲಿ ಮಾತಾಡಲಿಲ್ಲ, ಬಜೆಟ್ನ ಪೂರಕ ಅಧಿವೇಶನದಲ್ಲೂ ಮಾತಾಡಿಲ್ಲ. MP ಎಲೆಕ್ಷನ್ ಮುಗಿದ್ಮೇಲಾರು ಮಾತಾಡಿ ಅಂತೇಳಿ ಸ್ವತಃ ನಾನೇ ನಮ್ಮ ಮಠದ ಪ್ರತಿಷ್ಠೆಯನ್ನು ಬದಿಗೊತ್ತಿ ಎಲ್ಲ ಶಾಸಕರ ಮನೆಗೆ ಹೋಗಿ ಮಾತಾಡಪ್ಪ ಹೆಂಗಾಯ್ತು ನಮ್ಮ ಪರಿಸ್ಥಿತಿ ಅಂದರೆ ಬೊಮ್ಮಾಯಿ ನೇತೃತ್ವ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಶಾಸಕರು ನಮ್ಮ ಹತ್ರ ಬರ್ತಾರೆ, ಏನು ಮಾತಾಡೋದು ನಮಗೆ. ಇವತ್ತು ಅವ್ರ ಮನೆ ಬಾಗಿಲಿಗೆ ಹೋಗಿ ಮಾತಾಡೋಣ ಮಟ್ಟಿಗೆ ಬಂದೈತಿ. ನಾವು 2A ಕೇಳಬಿಟ್ಟು ಮಾತಾಡ್ರಪ್ಪ ಅನ್ನೋಷ್ಟು ಮಟ್ಟಿಗೆ ಇವತ್ತು ವ್ಯವಸ್ಥೆ ಬಂದ್ಬಿಟ್ಟಿದೆ. ಪರಿಸ್ಥಿತಿ ಹಂಗೆ ಏನು ಮಾಡೋಕ್ಕಾಗಲ್ಲ. ಆದರೂ ನಮ್ಮ ಶಾಸಕರ ಮನಸ್ಸುಗಳಿಗೆ ಹೋದರೆ ಅವ್ರ ಮನಸ್ಸು ಪರಿವರ್ತನೆ ಆಗುತ್ತೆ. ಸ್ವತಃ ಗುರುಗಳೇ ನನ್ನ ಬಂದು ಹೇಳಕತ್ತಾರಪ್ಪ ಇದು ಮನಗಂಡರ ಮಾತಾಡಿ ಅಂತ ಮನೆಗೆ ಹೋದ್ರು. ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅಧಿವೇಶನ ಮಾತಾಡಲಿಕ್ಕೆ ಎಲ್ಲರೂ ರೆಡಿಯಾಗಿ ಕೊಟ್ಟಿದ್ರು. ಸ್ಪೀಕರ್ ಪತ್ರ ಬಂದರು, ಆದರೆ ಒಬ್ಬರು ಸಹ ಮಾತಾಡಲಿ ಕೇಳಿದ್ರೆ ಏನಂದ್ರು ಇಲ್ಲ ಪತ್ರ ಬರೆದು ಸ್ವಾಮೀಜಿ ವಾಟ್ಸಪ್ನಲ್ಲಿ ಕಳಿಸಿದ್ವಿ. ಆಯಿತು, ನಾನು ಅವ್ರ ಮಾತಿಗೆ ಬೆಲೆ ಕೊಟ್ಟು ಸ್ಪೀಕರ್ ಕೊಟ್ಟರು ಅಂತೇಳಿ ಹಾಜರಾಗಿನೇ ವಕೀಲರ ಮುಖಾಂತರ ಹೋರಾಟ ಮಾಡಬೇಕು ಅಂತೇಳಿ ಫಸ್ಟ್ ಟೈಮ್ ರಾಜ್ಯಪಾಲರಿಗೆ ಹೋಗಿ ಸ್ಪೀಕರ್ ಇರೋದು ದೂರು ಕೊಟ್ಟರು. ಆಮೇಲೆ ಜನ ನನ್ನ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಅದು ಸ್ವಾಮೀಜಿ BJP ಸರ್ಕಾರ ಇದ್ದಾಗ ಬಸವನಗೌಡರು, ಯತ್ನಾಳ್ ಅವರು ಅನೇಕ ಶಾಸಕರು ಅರವಿಂದ್ ಬೆಲ್ಲದು, ಸಿದ್ದು ಸೋದಿ, CC ಪಾಟೀಲ್ ಅಧಿವೇಶನ ಮಾತಾಡ್ದವರು ಸ್ಪೀಕರ್ ಪರ್ಮಿಷನ್ ಕೊಡ್ತಿದ್ರು. ಇವ್ರು ಯಾಕೆ ಕೊಟ್ಟಿಲ್ಲ? ಇವರು ಪರ್ಮಿಷನ್ ಕೊಡದೇ ಇದ್ದಾಗ ಸಭಾತ್ಯಾಗ ಮಾಡಬೇಕಾಗಿತ್ತು. ಮತ್ತು 20 ಜನ ಶಾಸಕರು ಅಧಿವೇಶನ ಮಾತಾಡಬೇಕಾಗಿತ್ತು. ಹಾಗಾಗಿ ಎಲ್ಲೇ ಒಂದು ಕಡೆ ಅವ್ರ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿಲ್ಲ. ಅದಕ್ಕೆ ಇನ್ಮೇಲೆ ನೀವು ಮತ್ತೊಂದು ಮಾರ್ಗದ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿ ಒತ್ತಡ ಹಾಕಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಹುತೇಕ ವಕೀಲಿಕೆ ಮಾಡಿದ್ದಾರೆ, ಅಡ್ವೊಕೇಟ್. ಮತ್ತು ಈ ಹಿಂದೆ ಮೈಸೂರಲ್ಲಿ ವಕೀಲರು ಸಮಾವೇಶ ಮಾಡ್ಯಾರ ಅಂತೇಳಿ ನಮ್ಮ ಅನೇಕ ಮಂತ್ರಿಗಳು ಹೇಳ್ತಾ ಇದ್ದೀವಿ. ಅದಕ್ಕೆ ವಕೀಲರ ಮೂಲಕ ಒತ್ತಡ ಹಾಕಿ ಹಿಂಗ್ಲಾದ್ರೂ ಮನಸ್ಸು ಕರಗಲಿ ಅಂತಾರೆ. ಸಮಾಜ ಶಾಸಕರ ಧ್ವನಿಯನ್ನು ಸ್ಪೀಕರ್ ಅರ್ಗಿಸ್ಕೊಟ್ರು.
ಈ 9 ತಿಂಗಳು ಹೋರಾಟ ಮಾಡತಕ್ಕಂಥ ನಮ್ಮ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿ ಕೊನೆಯ ಪಕ್ಷ ಕಾನೂನು ಬಲಿದಿರ್ತಕ್ಕಂಥ ಪಂಚಮಸಾಲಿ ವಕೀಲರ ಮೂಲಕವಾಗಿ ಈ ರಾಜ್ಯ ಸರ್ಕಾರವನ್ನು ಎಚ್ಚರಗೊಳಿಸುವಂಥ ಮಾನ್ಯ ಮುಖ್ಯಮಂತ್ರಿ ಒತ್ತಡ ಪ್ರಯತ್ನವನ್ನು ಮಾಡಬೇಕಿರುವ ಉದ್ದೇಶಕ್ಕೋಸ್ಕರವಾಗಿ ಸೆಪ್ಟೆಂಬರ್ 22ನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಫಸ್ಟ್ ಎಲ್ಲ ನಮ್ಮ ಪಂಚಮಸಾಲಿ ವಕೀಲರು ಇವತ್ತು 22ನೇ ತಾರೀಕು ಪಂಚಮಸಾಲಿ ಮಹಾಪರಿಷತ್ತಿನ ಹೆಸರಲ್ಲಿ ನಾವೆಲ್ಲ ರಾಜ್ಯ ಮಟ್ಟದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಗಾಂಧಿಭವನದಲ್ಲಿ ಬೆಳಗಾವಿ ಒಂದಾಗ್ತಿದ್ದೀವಿ ಆಗ್ತಿದ್ದೀವಿ ಅಲ್ಲಿ ಚರ್ಚೆ ಮಾಡ್ತೀವಿ. ಹಿಂದೆ ಕೊಟ್ಟಂಥ 2D ಮೀಸಲಾತಿ ಸುಪ್ರೀಂ ಕೋರ್ಟ್ ಹೇಳಿಲ್ಲ, ಅದನ್ನು ಯಾವ ರೀತಿಯಾಗಿ ನಾವು ಕ್ಲಿಯರ್ ಮಾಡ್ಕೊಂಡು ಮತ್ತು 2A ಮೀಸಲಾತಿಗೆ ಮುಖ್ಯಮಂತ್ರಿ ಯಾವ ರೀತಿಯಾಗಿ ಸಾಮಾಜಿಕ ಹೋರಾಟ ಒತ್ತಡ ಮಾಡಿದ್ರು, ಎಲ್ಲ ಲಿಂಗಾಯತ ಒಳಪಂಗಡಗಳಿಗೂ OBCಗೋಸ್ಕರವಾಗಿ ಯಾವ ರೀತಿಯಾಗಿ ಹೋರಾಟ ಮಾಡಿದ್ರು, ಇದೆಲ್ಲ ಬಗ್ಗೆ ಚರ್ಚೆ ಮಾಡಿ ಒಂದು 11 ಜನ ಹಿರಿಯ ವಕೀಲರ ತಂಡ ಕಟ್ಟಿಕೊಂಡು ಅವ್ರ ಮೂಲಕವಾಗಿ ಒಂದು ಮುಖ್ಯಮಂತ್ರಿಗಳು ನಿಯೋಗ ಹೋಗಬೇಕು. ಈ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕುವಂಥದ್ದು ಮತ್ತು ನಮ್ಮ ಶಾಸಕರು ಏನಿವತ್ತು ಧ್ವನಿ ಕಳ್ಕೊಂಡಿದ್ದಾರೆ ಅವ್ರಿಗೂ ಒಂದು ಧ್ವನಿಯಾಗುವಂಥ ದಿನಗಳಿಗೆ 22ನೇ ತಾರೀಕು ಪಂಚಮಸಾಲಿ ವಕೀಲರ ಬೃಹತ್ ಮಹಾಪರಿಷತ್ತಿರುವಂಥ ಒಂದು ಹೆಸರಿನಲ್ಲಿ ನಾವೆಲ್ಲ ಕೂತಿದ್ದೀವಿ. ಆ ಕಾರಣಕ್ಕೋಸ್ಕರ ಈಗಾಗಲೇ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಮುದಾಯದ ವಕೀಲರನ್ನು ಸಂಘಟನೆ ಮಾಡುವಂಥ ಕಾರ್ಯ ಮಾಡಲಾಗಿದೆ. ಈಗಾಗಲೇ ಬೆಳಗಾವಿ ಜಿಲ್ಲೆ, ಧಾರವಾಡ, ವಿಜಯಪುರ, ಕೊಪ್ಪಳ, ಗದಗ, ಗುಲ್ಬರ್ಗ, ದಾವಣಗೆರೆ, ಬೆಂಗಳೂರು, ಮೈಸೂರು, ರಾಯಚೂರು, ಬೀದರ್, ನಿನ್ನೆ ದಿವಸ ಹಾವೇರಿ, ಅಲ್ಲಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ವಕೀಲ ಸಂಘಟನೆ ಮಾಡಕ್ಕೆ ಹೋದಾಗ ಮ್ಯಾಕ್ಸಿಮಮ್ ನಮ್ಮ ಮಕ್ಕಳು 100-150 ಜನ ಬಂದಿದ್ದೀವಿ. ಆದರೆ ನಿನ್ನೆ ಹಾವೇರಿ ಬಂದಾಗ ಇರತಕ್ಕಂಥ ಎಲ್ಲ ಹಿರಿಯ ವಕೀಲರು 4 ದಿನಗಳ ಕಾಲ ಇಡೀ ಹಾವೇರಿ ಜಿಲ್ಲೆಗೆ ಎಲ್ಲ 8 ತಾಲೂಕನ್ನು ಸಂಘಟನೆ ಮಾಡಿ ವಕೀಲರನ್ನ ಪತ್ತೆ ಹಚ್ಚಿ